ಇಷ್ಟೇ ಗ್ಯಾಪ್ ಹೋಗೋಲ್ರಿ ಬಸ್ಸು. ಹಾಂ ನಮಸ್ಕಾರ ಸರ, ಆರಾಮ್ ರೀ? ಹೆಂಗೈತ್ರಿ ಇದು ರೋಡ್ ಹೆಂಗೈತ್ರಿ ರೋಡ್? ಚೆನ್ನಾಗಿಲ್ಲ. ನೀವು ಮುಂದುವರ್ಸ್ರಿ ಸರ್, ನೀವು ಗಾಡಿ ಹೊಡ್ತೀರಾ? ಹೆಂಗೈತ್ರಿ ಇದು ರೋಡ್? ಚೆನ್ನಾಗಿಲ್ಲ. ಎಷ್ಟು ವರ್ಷದಿಂದ ಹೆಂಗೈತ್ರಿ? ಭಾಳ ವರ್ಷದಿಂದ ಐತಿ. ಭಾಳ ವರ್ಷದಿಂದ ಹಿಂಗೆ ಐತ್ರಿ. ಎಷ್ಟು ವರ್ಷ ಆತ? ನಾವಿದ್ದಾಗಿಂದ ಹಿಂಗೆ, ನಾವು ಓಡಾಡ್ದಾಗಿಂದ ಹಿಂಗೆ ಐತೆ. ಆತ ಏನ್ರಿ ನಿಮ್ಮ ಹೆಸ್ರು ಅಜ್ಜಿ? ಏನ್ ಹೆಸ್ರ? ನಾವು ದ್ಯಾಮವ್ರಿ. ದ್ಯಾಮವ್ವ, ನಿಮ್ಮ ಹೆಸ್ರ? ಹೆಂಗೈತೆ ಅಜ್ಜಿ ರೋಡ್? ಕುಣ್ಕೊಂಡ್ ಡ್ಯಾನ್ಸ್ ಮಾಡ್ಕೊ ಹೋಯ್ತೈತಲ್ರಿ? ಮತ್ತೇನು ಇರೋದ್ರಿ ಹೆಂಗ? ಎಷ್ಟು ವರ್ಷದಿಂದ ಹಿಂಗೆ ಐತ್ರಿ ಇದು? ಇದು ಒಂದು 10 ವರ್ಷ 20 ವರ್ಷದ ನಾವು ನೋಡಿದ್ದೈತ್ರಿ. ಹೌದ್ರಿ? ಹೇಳಿ ಸರ್. ನಾವು ಇಲ್ಲಿ ಮೊಟೆಬನ್ನೂರವ್ರು ಕನಿಷ್ಠ ಒಂದು 20 ವರ್ಷದಿಂದ ಇದು ಹಿಂಗೆ ಇದೆ. ಭಾಳ ಹುಡುಗರಿಗೆ ಮತ್ತು ಇಲ್ಲಿ ಡೆಲಿವರಿ ಪೇಷಂಟ್ಗಳಿಗೆ ಎಲ್ಲರಿಗೆ ಸೈಕಲ್ ಮೋಟರ್ ಅಡ್ಡವ್ರಿಗೆ ಭಾಳ ಡೇಂಜರ್ ಆಗೈತಿ ರೋಡ್. ಭಾಳ ಸಮಸ್ಯೆ ಆಗಿದೆ. ಭಾಳ ಸಮಸ್ಯೆ ಆಗೈತಿ. ಓಕೆ, ಏನ್ ನಿಮ್ಮ ಹೆಸ್ರೇನ್ರಿ? ನಮ್ಮ ಹೆಸರು ಬಸಪ್ರಿ. ಬಸಪ್ರಿ, ಏನ್ ಕುಣ್ಕೊಂಡ್ ಹೋಗ್ತೈತಲ್ರಿ ಬಸ್ ಡ್ಯಾನ್ಸ್ ಮಾಡ್ಕೊಂಡ? 5 MLA ಆದ್ರ ಬಿಡ್ರಿ ರೋಡ್ ಮಾಡಕ್ ಆಗವಲ್ದ. ಯಾಕೆ ಆಗ್ವಲ್ದು ಇವ್ರ ಕೈಲಿ? ಅದೇ ಆಗ್ವಲ್ದ ಅಂದ್ಮೇಲೆ ಯಾಕೆ ಗೆಲ್ಲಿಸ್ಬೇಕ್ರಿ ನಾವು? ನೋಡ್ರಿ 5 MLA ಆದ್ರ ರೋಡ್ ಮಾಡಕ್ ಆಗವಲ್ದು ನೋಡ್ರಿ. ಏನ್ ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅವ್ರೆ, ಅಮ್ಮನಿಗೆ ಬರ್ತಿದ್ಯಾ ಗೃಹಲಕ್ಷ್ಮಿ? ಇಲ್ರಿ, ಯಾಕ್ರಿ? ನಮ್ದು ರೇಷನ್ ಕಾರ್ಡ್ ಇಲ್ರಿ. ಹಂಗ ರೇಷನ್ ಕಾರ್ಡ್ ಇಲ್ರಿ? ನೀವು ಭಾಳ ರಿಚ್ ಅದಾರ ಬಿಡ್ರಿ. ಅದೊಂದು ರೋಡ್ ಐತ್ರಿ, ಗೊತ್ತೈತ್ರಿ ನಿಮಗೆ? ಬ್ಯಾಡಗಿ ಒಳಗ ಯಾವ್ದ್ರಿ? ಫುಲ್ ಡ್ಯಾನ್ಸ್ ಮಾಡ್ಕೊಂಡ್ ಹೊಂಟಾವಲ್ಲ ರೋಡ್, ಹೌದ್ರಿ, ಫುಲ್ ಗುಂಡಿ ರೋಡ್. ಹೌದ್ರಿ. ಎಷ್ಟು ವರ್ಷದಿಂದ ನೋಡ್ತಾ ಇದ್ರಿ? ನಾವ್ ಇವಾಗ ಬರತ್ 2ನೇ ವರ್ಷ ರೀ. 2ನೇ ವರ್ಷ. ರೋಡ್ ಇನ್ನೂ ರೆಡಿ ಮಾಡೋಲ್ರ? ಏನ್ ಅಭಿವೃದ್ಧಿ ಆಗೈತ್ರಿ ಬ್ಯಾಡಗಿ? ನಾವ್ ನೋಡ್ದಂಗ ಬಂದಾಗ ಹೆಂಗಿತ್ತು ಹಂಗ ಐತ್ರಿ. ನಿಮ್ಮ ಹೆಸರು? ರಕ್ಷಿತಾ. ಎಷ್ಟು ವರ್ಷ ಆಯ್ತು ಬ್ಯಾಡಗಿ ನೋಡಿ? 1 ವರ್ಷ ಆಯ್ತು. ಹೆಂಗೈತ್ರಿ ಬ್ಯಾಡಗಿ? ಬಾಡಿಗೆ ಇಂಪ್ರೂವ್ ಆಗಿಲ್ಲ ಸರ್. ಇನ್ನೂ ಏನ್ ಇಂಪ್ರೂವ್ ಆಗಿಲ್ರಿ? ಏನ್ ಮಾಡಕತ್ತಾರ MLA MP ಎಲ್ಲ? ಗೊತ್ತಿಲ್ಲ ಸರ್. ಮಕ್ಕೊಂಡಿರ್ಬೇಕ್ರಿ. ಮಕ್ಕೊಂಡಿರ್ಬೇಕ್ರಿ? ಎಲ್ಲಿ? ಅವ್ರ ಮನೇಲ್ರಿ. ಎಲ್ಲಿ ಅಂತ ಕೇಳ್ಬೋದು, ಮತ್ತೆ ಮುಂದೆ ನಾನು ಕೇಳಕ್ ಆಗಲ್ಲ, ತಪ್ಪಾಗ್ಬಿಡ್ತೈತಿ. ಓಕೆ, ಹಾ, ಏನ್ ಅಭಿವೃದ್ಧಿ ಇಲ್ರಿ? ಮತ್ತೆ ಏನೂ ಇಲ್ಲ ರೀ. ಏನ್ ಬಸ್ ಫ್ರೀ ಮಾಡಲ್ರಿ? ಮತ್ತೆ ಬಸ್ ಫ್ರೀ ಎಲ್ಲ ಯಾರು ಒಬ್ರು ಮಾತಾಡ್ರಿ ಅಪ್ಪ, ಇಲ್ಲ ಇಬ್ರು ಒಟ್ಟಿಗೆ ಸೇರಿ ಮಾತಾಡ್ರಿ. ಮಾತಾಡ್ರಿ, ನೀವು ಮಾತಾಡ್ರಿ. ಬಸ್ ಫ್ರೀ ಮಾಡಿದ್ರೆ ಏನು ಉಪಯೋಗ ಇಲ್ರಿ. ಎಲ್ಲ ಬಸ್ ಎಲ್ಲ ರಶ್ ಇರ್ತಾವ್ರಿ. ಕಾಲೇಜ್ ಹುಡುಗಿಯರಿಗೆಲ್ಲ ಇದು ಅನಿಸ್ತೈತ್ರಿ. ಬಸ್ ಬೆಳಿಗ್ಗೆ ನೋಡ್ಬೇಕ್ರಿ, ಬಸ್ ಎಲ್ಲ ಹೆಂಗಾಗಿರ್ತೈತ್ರಿ. ಹೆಂಗಾಗಿರ್ತಿತ್ರಿ? ಫುಲ್ ಬಿಡ್ತೈತೇನೋ ಹಂಗ ಅನ್ಸ್ತೈತ್ರಿ. ಬಸ್ ಫ್ರೀ ಐತಿ, ಆದ್ರೆ ಸೀಟ್ ಫ್ರೀ ಇಲ್ರಿ? ಸೀಟ್ ಫ್ರೀ ಅದಾವ್ರಿ. ಬಸ್ ಬಾಯ್ಸಿಗೆ ಪಾಪ ಜಕ್ಕು ಇದು ಅನಿಸ್ತೈತ್ರಿ. ನೋಡ್ರಿ ಬಾಯ್ಸ್ಗೆ ಪಾಪ ಅನ್ನಕತ್ತಾರ. ನಿಮ್ಗೂ ಅದೇ ಫೀಲ್ ಐತ್ರಿ? ಪಾಪ ಅದೇ ಫೀಲ್. ಹುಡುಗರ ಕಷ್ಟ ನೋಡಕ್ ಆಗೋಲ್ರಿ? ಬೆಳಗ್ಗೆ ಎಲ್ಲ ಫುಲ್ ಬಸ್ನೊಳಗೆ ದೋತಾಡ್ಕೊಂತ ಬರ್ತಾರೆ ಎಲ್ಲರೂ. ಜೊತಾಡ್ಕೊಂಡ್ ಬರ್ತಾರೆ. ಅವಕ್ಕೆ ಅದೇ ಕ್ರೇಜು ಪಾಪ, ಏನ್ ಮಾಡೋಣ? ಯಾರು ಕಷ್ಟ ಯಾರು ನೋಡ್ತಾರೆ? ನಾವು ಕೇಳಕ್ ಬಂದಿವಿ ನೋಡ್ರಿ. ಈಗ ಯಾರು ನೋಡ್ತಾರೆ? ಫ್ರೀ ಮಾಡಿಬಿಟ್ರು ಹಗಲಲ್ಲಿ ನಿಂತ್ರು ಉಣ್ಣಾಕ ನಮಗೆ ಕೂಳು ರೊಕ್ಕಲ್ರಿ. ದೇವ್ರಿ ನಮ್ಮ ಪರಿಸ್ಥಿತಿ ಅಷ್ಟು ವಜ್ಜೆ ಆಗ್ಬಿಡ್ತ್ರಿ. ಆಧಾರ್ ಕಾರ್ಡ್ ಫ್ರೀ ಮಾಡಿಂದ ನಮ್ಮ ಪರಿಸ್ಥಿತಿ. ನೀವೇನ್ ಕೆಲಸ ಮಾಡೋದು? ನಾವು ಡ್ರೈವರ್ ಸರ. ಎಲ್ಲ ಡ್ರೈವರ್ ಒಂದೇ ಗಾಡಿ? ನೀವು ಕಸ್ಟಮರ್ಸ್ ಅಲ್ವಾ ಸರ್? ಓಸರ ಡ್ರೈವರ್ ನಾವು. ಇವರೆಲ್ಲ ಡ್ರೈವರ್ ಒಂದ್ ಗಾಡಿ ಒಳಗೆ ಸೇರ್ಬಿಟ್ಟಾರ ನೋಡ್ರಿ ಇವ್ರು ಪಾಪ. ಸರ್ ಬೆಳಗ್ಗೆ ಬಂದ್ರೆ ಇಲ್ಲಿ ಕುಂತ್ಕೊಂಡ್ರ ನೋಡ್ರಿ, ಇಲ್ಲಿ ಹೋಗ್ತಾ ಅಲ್ಲಿ ಇನ್ನು ಆಧಾರ್ ಕಾರ್ಡ್ ಎಲ್ಲ ಫ್ರೀ ಆಗಿ ಏನಿಲ್ಲ ಅಲ್ಲಿ ದುಡಿಮೆ ಹೆಂಗ್ ಮಾಡೋಣ? ಆಧಾರ್ ಕಾರ್ಡ್ ಇರೋ ಬೆಲೆ ಆಟೋಗಿಲ್ರಿ? ಅದಕ್ಕೆ ಹಂಗಾಗಿ ನಮ್ಗೆ ಇಲ್ರಿ, ಮತ್ತೆ ಅದಕ್ಕೆ ತಗೊಂಡ್ ಏನ್ ಮಾಡ್ತೀರಿ? ನಮ್ಗೆ ಬೆಲೆ ಅಲ್ಲ, ಅದಕ್ಕೆ ತಗೊಂಡ್ ಏನ್ ಮಾಡ್ತೀರಿ? ಅಲ್ರಿ, ಫ್ರೀ ಬಸ್ ಫ್ರೀ ಕೊಟ್ಟಾರ, ರೊಕ್ಕ ಕೊಡ್ತಾರ 2,000, ರೋಡ್ ರೆಡಿ ಮಾಡಕ್ ಆಗೋಲ್ದೆ? ಅವ್ರು ಏನ್ ಮಾಡ್ತಾರ್ರಿ ಸರ್? ಆಧಾರ್ ಕಾರ್ಡ್ ಮಾಡಿಂದ ಅವ್ರು ಏನ್ ಮಾಡಕ್ ಹಾಕೋರಿ ಸರ್? ಈಗ ನಮ್ಮನ್ನ ಮಾಡಿದ್ರೆ ಸಾಕೈತಿ ಇವ್ರು ಶಿವ ನಂಗೆ. ಹೇಳಪ್ಪ ರಾಜ್ಕುಮಾರ, ಹೇಳ್ರಿ. ನಾ ಏನ್ ಹೇಳೋದ, ನೀ ಹೇಳ್ಬೇಕ. ಈ ಆಧಾರ್ ಕಾರ್ಡ್ ಫ್ರೀ ಮಾಡಿದ ಮೇಲೆ ಈಗ ಅಷ್ಟು ಅವ್ರ ಬಜೆಟ್ ಮಂಡಿ ತುಂಬಿಕೆದ ಹೊಣಕತ್ತಿ ಇನ್ನೆಷ್ಟನ್ನೇ ಮಾಡ್ತಾರೆ ಅವ್ರು ರೋಡ್. ಅವ್ರಿಗೆ ಮತ್ತೆ ಫ್ರೀ ಕೊಟ್ಟು ಓಟಕ್ಕೆಂದ ಆರಾಮ್ ಇಶ್ಯೂರ್ ಮೇಲೆ ಕೂತಂತಾರ ಅವ್ರು ಗಂಟು ಮಾಡ್ಕೊಂಡು. MLA ಏನ್ ಮಾಡಕತ್ತಾರ? ಆಮೇಲೆ ಪಾಪ ಅವ್ರ ಕೆಲಸ ಅವ್ರು ಮಾಡಕತ್ತಾರ್ರಿ. ಏನ್ರಿ ನಿಮ್ಮ ಹೆಸ್ರೇನ್ರಿ? ಸರ್ ಗುಡ್ಡಪ್ಪ. ಗುಡ್ಡಪ್ಪ ಅವ್ರ, ಎಲ್ಲಿ ಬರೀ ಗುಂಡಿನೇ ಅವಲ್ಲ ನಿಮ್ಮೂರಲ್ಲಿ? ಗುಂಡಿನ ಅದಪ್ಪ ಅಂದ್ರೆ ಕೇಸರಿ ಬಸ್ ಫ್ರೀ ಐತ್ರಿ, ಗುಂಡಿ ಅದಾವು. ನಾವೇನ್ ಮಾಡೋಣ? ನಮ್ಮ ಗಾಡಿನ ಬೀಳಕತ್ತೇವೆ, ಎಲ್ಲಿ ಬೇಕಲ್ಲ ಸಾಯ್ತಾ ಇದಾವೆ. ಅದಕ್ಕೆ ಕೊಡ್ರಿ, ಯಾರಾದ್ರಿ ಹೇಳ್ರಿ. ಏನ್ ಮಾಡಕ್ ಕುಂತಾರ MLA MP? ಯಾರು ಕೊಡ್ರಿ? MLA ಬಗ್ಗೆ ಏನಾಗಲ್ರಿ ನಾವು. ಯಾಕ್ರಿ ಹೇಳ್ರಿ? ಈಗ ನಮಗೆ ರೋಡ್ ಬೇಕಂತ ಅಗ್ರಿಗಣ ಕೊಟ್ಟಿದ್ರು, ಕರೆಕ್ಟ್ ಒಪ್ಕೊಂತೀನಿ. ಅದು ಅಗ್ರಿಗಣಕ್ಕೆ ನೀವು ಬೇಕು. ನೀವು ಯಾರು ಬರ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ನಾ ಗುಂಡಿ ಮುಚ್ಚಲೆ? ಗುಂಡಿ ಮುಚ್ಚಕಾಗತ್ತೆ? ಆಗಲ್ಲ. ನನ್ನ ಹೊಟ್ಟಿ ತಗೊಂಡೋಗಿ ಅವ್ರೇ ಮುಚ್ಬೇಕ. ನನ್ನ ಹೊಟ್ಟಿ ಜೀವನ ಸಕದ ಕಷ್ಟ ಐತಿ. ಇವಾಗ ಹೆಂಗ್ ಮುಚ್ಚಿ ಹೇಳ್ರಿ ಗುಂಡಿನ? ಏನ್ ಸರ್ ನಿಮ್ಮ ಹೆಸರು? ಬಸವರಾಜ್ ಕಬ್ಬೂರ್ ಅಂತ ಹೇಳಿ. ಬಸವರಾಜ್ ಕಪೂರ್ ಅವ್ರೆ, ಹೆಂಗೈತ್ರಿ ಇದು ರೋಡ್? ರೋಡು ಭಯಾನಕ ಐತ್ರಿ. ಪಬ್ಲಿಕ್ಕಿಗೆ ಎಲ್ಲರಿಗೂ ತೊಂದರೆ ಐತಿ. ಅಲ್ಲಿ ಓಡಾಡಕಲ್ರಿ, ಅಲ್ಲಿ ನಡ್ಕೊಂಡು ಓಡಾಡೋದು ಕಷ್ಟ ಐತಿ. ಆ ರೀತಿ ಕಷ್ಟ ಐತಿ. ದಯವಿಟ್ಟು ಏನ್ ಮಾಡಕ್ ಕುಂತಾರ MLA MP? ಏನ್ ಮಾಡಕ್ ಕುಂತಾರ? ಎಲ್ಲರೂ ಮಾಡಿಸ್ತಾನೆ ಅಂತ ಹೇಳ್ತಾರೆ. ಯಾರು ಮಾಡುವಲ್ರು. ಅದ್ರ ಹೆಸರು ಹೇಳಿ ಎಲ್ಲರೂ ಗೆಲ್ತಾರ, ಎಲ್ಲ ಮಾಡ್ತಾರ. ಶಿವಣ್ಣನವರು ಏನ್ ಮಾಡಕ್ ಕುಂತಾರ? ಯಾರು ಏನು ಮಾಡತ್ತ ನೋಡ್ರಿ, ಎಲ್ಲರೂ ಮಾಡ್ತಾನೆ ಅಂತಾರ. ಯಾರು ಮುಂದೆ ಬರಾಕತ್ತಿಲ್ಲ. ಈ ತಿಂಗಳಾಗತ್ತೆ, ಆ ತಿಂಗಳಾಗತ್ತೆ. ಎಲ್ಲ MLAಗಳು ಅಷ್ಟೇ ರೀ. ಯಾವ ಗೌರ್ಮೆಂಟ್ ಆದ್ರೂ ಅಷ್ಟೇ. ಇವರು ಎಲ್ಲರೂ ಅವ್ರ. ಏನ್ ಸರ್ ನಿಮ್ಮ ಹೆಸರು? ಸೈಯದ್ ಯಾದವಾಡ.
ಸೈಯದ್ ಪೀರ್ ಯಾದವ್ ಆಟೋದವ್ರು ಮೊದಲೇ ಫ್ರೀ ಮಾಡ್ಕೇಸಿ ಏನು ಇಲ್ಲದೆ ನಿಮಗೆ ಬಾಡಿಗೆ ಇಲ್ಲದೆ ಗುದ್ದಾಡಕತ್ತೀರಿ. ಅಲ್ಲಿ ನೋಡಿದ್ರೆ ಗುಂಡಿ ಗುಂಡಿ ರೋಡ್ ಅದಾವು. ನಿಮ್ಮ ಜನಪ್ರತಿನಿಧಿಗಳು ಏನು ಮಾಡಕತ್ತಾರೋ, ಏನು ಮಾಡ್ಯಾರ? MLA ಬಂದಾಗ ಅವ್ರು ಎಲೆಕ್ಷನ್ ಬಂದಾಗ ಡಂಬರ್ ಹಾಕಿ ಲೆವೆಲ್ ಮಾಡ್ಕೊಂಡು ಓಟ್ ಹಾಕಿಸ್ಕೊಂಡು ಹೋಗ್ತಾರ. ಹೋದ್ ಮುಗಿತವ್ರ ಕೆಲಸ ಗೆದ್ದು ಬಂದ್ರಲ್ಲ ಅವರು ಅಲ್ಲಿ ಅವ್ರು ತಮ್ಮ ಕೆಲಸ ಮಾಡ್ಕೊಂಡು ಹಗರಣ ಮಾಡ್ಕೊಂಡು ನೋಡ್ರಿ ಯಾವ ಹಗರಣ ರೀ? ಮೂಡ ಹಗರಣ. ಈಗ 1.5 ವರ್ಷ ಆತು ಬಂದು ಸರ್ಕಾರ ಏನು ಮಾಡೈತಿ ಬಡವರಿಗೆ ಎಲ್ಲ ಫ್ರೀ ನಮ್ಮ ರೊಕ್ಕ ತಗೊಳ್ಳೋದು ಅವ್ರಿಗೆ ಬಡಿಯೋದು ಎಲ್ಲದೂ ಹಾಕಿದ್ರು. ಗಂಡ ಮಕ್ಕಳಿಗೆ ಎಣ್ಣಿಂದ ಹಿಡಿದು ಎಲ್ಲ ರೇಟ್ ಜಾಸ್ತಿ ಮಾಡಿದ್ರು. ರೊಕ್ಕ ತಗೊಳ್ಳೋದು ಅವ್ರಿಗೆ ಬಡಿಯೋದು ಅದು ಸರಿಯಾಗಿ ಬಡಿಯತಿಲ್ರಿ. ಕೂತ್ಬಿಟ್ರೆ ಬರೋಬ್ಬರಿ ಸರಿಯಾಗಿ ಬಡಿತಿಲ್ರಿ. ಅರ್ಧಂಬರ್ಧ ಸರ್ತಿ 5 ಲಕ್ಷದ ಮನಿ ಇದ್ವು ಬಡವರು ಬಿದ್ದಂಥವು. ಈ ವರ್ಷ ಬರೀ 50,000 30,000 ಮನಿ ಹಾಕಿದ್ದಾರೆ. ಏನು ಸರ್ಕಾರ ಕೊಟ್ಟೈತಿ ಈ ಸರ್ಕಾರ? ಏನು ಕೊಟ್ಟಿಲ್ಲ. ಸುಮ್ಮನೆ ಅವ್ರದೇ ಅವನ್ ತಿಂದ ಇವನ್ ಮೂಡ ಹಗರಣ. ಅವ್ನು 14 ಸೈಟು, ಇವನ್ 50 ಸೈಟು, ಅವ್ರದ ಭಾಳ ಮಾಡ್ಕೊಂತ ಅವ ಹೊಂಟ. ನಾ ಹೇಳೋದ್ರಿ ತಡ್ರಿ, ಅವ್ರ ಜೀವನನೇ ಅವರೇ ಮಾಡ್ಕೊಂಡು ಅವ್ರ ಟೆನ್ಷನ್ ಅಲ್ಲಿ ಇದ್ರೆ ಮತ್ತೆ ಅವ್ರು ನಾವ್ ಯಾಕೆ ಗೆಲ್ಲಿಸ್ಬೇಕಿತ್ರಿ? ಮತ್ತೆ ಗೆಲ್ಲಿಸ್ಬೇಕಂದ್ರೆ ನಮ್ಮ ಮಂದಿ ನಮ್ಮಲ್ಲಿ ಬುದ್ಧಿ ಇಲ್ರಿ. ಈ ಸರ್ತಿ ಫ್ರೀ ಅಂದಿದ್ದಕ್ಕ 135 ತಗೊಂಬಂದಿಟ್ರು. ಈ BJP ಸರ್ಕಾರ ಇದ್ದಾಗ ಅವಾಗ ಸೀಟ್ ಬಂದಾಗ ಅವ್ರು ಕಚ್ಚಾಡ್ಕೊಂಡು ಅವ್ರು ತಿಂದ್ರು. ಈಗ ಜನರಿಗೆ ತಗೊಂಬಂದು ಈಗ ಗುಂಡಿ ಮಾಡೇವಿ, ಗುಂಡಾಗ ಬಿತ್ತು ಸಾಯ್ರಿ. ಅಲ್ಲಿ ಏನ್ರಿ ಅದು ಮಳೆ ಬಂದಾಗ ಹಂಗ್ ತುಂಬತೈತ್ರಿ? ಅದು ತುಂಬಿದೆ ಸರ್. ನೀವು ಒಂದೇ ನೋಡ್ಬೇಡ್ರಿ, ಸಿಟಿ ಅಷ್ಟೇ ನೋಡ್ಬೇಡ್ರಿ, ಹಳ್ಳಿ ಒಳಗೆ ಹೋಗ್ರಿ. ಹೋಗ್ತೀವಿ. ಇದು ಸಿಟಿ ಹಿಂಗ 4 ಮಂದಿ ಹೇಳ್ತಾರಷ್ಟೇ. ಸಿಟಿ ಒಳಗೆ ಬಂದ್ರೆ ಹಳ್ಳಿ ಒಳಗೆ ಬಂದ್ರೆ ಈ ಗುಂಡಿ ಎಲ್ಲ ಮನೆಗಳ ಪರಿಸ್ಥಿತಿ ನೋಡ್ರಿ. ಅವರು 5 ಲಕ್ಷದ ಮನೆ ಕ್ಯಾನ್ಸಲ್ ಮಾಡಿ ಯಾವ ಹೇಳ್ರಿ? ಒಂದು ಹಂಸವಾಮಿ ಬನ್ನಿ, ಹಂಸಬಾವಿ ಅಲ್ಲಿ ಬನ್ನಿ. ಎಷ್ಟು ಮನಿ ಬಿದ್ದಿದಾವೆ? 30,000 40,000 ಪರಿಹಾರ ಆಗ್ತಾವ ಬಡವರು ಬಗ್ರು. ಹಂಸಬಾವಿ ನೆಕ್ಸ್ಟ್ ಪ್ರೋಗ್ರಾಮ್ ಹಂಸಬಾವಿ ನಮ್ದು. ಹಂಸಬಾವಿಗೆ ಎಷ್ಟು ದೂರ ಐತ್ರಿ ಇಲ್ಲಿಂದ? ಎಷ್ಟು ದೂರ ಐತ್ರಿ? ಇಲ್ಲಿಂದ 18 ಕಿಲೋಮೀಟರ್ ಇದೆ. ಬಿದ್ದು ಮನೆಗೆ ಹೋದ ವರ್ಷ BJP ಸರ್ಕಾರ ಅಂತಾನೆ ಅಲ್ಲ, ಹೋದ್ ಸರ್ತಿ 5 ಲಕ್ಷದ ಇತ್ತಲ್ಲ ಪಿರಿಯಡು, 5 ಲಕ್ಷದ ಇವಾಗ ಇಲ್ಲಂತೆ. MLA MP ಏನ್ ಮಾಡ್ತಾವ್ರ ಇಲ್ಲಿ? ಕೇಳ್ಬೇಕ್ರಿ, ಹಾಕ್ಬೇಕು. ಅವ್ರು ಸಿಗ್ಬೇಕಲ್ಲ ನಮಗೆ. ನೋಡ್ರಿ ಬ್ಯಾಡಗಿ ಒಳಗೆ ಬಂದಿವಿ ಅಂದ್ರೆ ಬ್ಯಾಡಗಿ ಅಂದ್ರೆ ಬಾಳ ಮೆಣಸಿಕಾಯಿ ಫೇಮಸ್ ಅಲ್ಲ ನಜೆ? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಕೆಂಚಮ್ಮ. ರೊಕ್ಕ ಬಂದ್ವ? ರೊಕ್ಕ ಇಲ್ಲಪ್ಪ, 3 ತಿಂಗಳು ಆತೀಗಲ್ಲ. 3 ವರ್ಷ ಅಂದ್ರೆ ಗಾಬರಿ ಆಗ್ಬಿಟ್ಟೆ ನನಗ. 3 ತಿಂಗಳಾಯ್ತಾ? 3 ತಿಂಗಳಾಗದ 3 ವರ್ಷ ಆದಂಗ ಆಗೈತೆ ನೋಡಪ್ಪ. 3 ತಿಂಗಳಾಗದ 3 ವರ್ಷ ಆಗೈತೆ. ಬಂದಿಲ್ಲ. ಬ್ಯಾಡಗಿ ಎಷ್ಟು ಅಭಿವೃದ್ಧಿ ಆಗಿದ್ದು? ಬರೀ ಮೆಣಸಿಕಾಯಿ ಉತ್ತಿರೋ ಇಲ್ಲ ಬೇರೆ ಅಭಿವೃದ್ಧಿ ಆಗೈತೋ? ಮೆಣಸಿಕಾಯಿ ಅಷ್ಟ ತುಂಬ ತೆಗಿಯೋದು. ರೊಕ್ಕ ಬಂದವು? ರೊಕ್ಕ ಬಂದವ್ರಿ. ಎಷ್ಟು ತಿಂಗಳು ಬಂದವು? ಒಂದು 10 ತಿಂಗಳು ಬಂದವ್ರಿ. ಆಮೇಲೆ ಬಂದಿಲ್ರಿ. ಇಲ್ರಿ? ಅಯ್ಯೋ ಛೇ ಬೇಕ್ರಿ ರೊಕ್ಕ? ಬೇಕ್ರಿ, ಕೊಟ್ರೆ ಬೇಕ? ಇಲ್ಲ ಬ್ಯಾಡ? ಬ್ಯಾಡ್ರಿ. ಎಷ್ಟು ಕೊಡ್ತಾರ ಇಲ್ಲಿ ಕಾಸು? ಅಲ್ರಿ ಓಟ್ ಏನ್ರಿ ಇಲ್ಲಿ ಮಾತಾಡ್ರಿ ನೀವು? ಓಟ್ ಹಾಕರ್ ಕೇಳ್ತೀವಿ ಅಂತ ಅಲ್ಲಿ ಮಾತಾಡ್ತೀರಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಬ್ಯಾಡ ತಗರ ಅಲ್ಲಕ್ಕ. ಅಯ್ಯೋ ಏನ್ ನಾಚ್ತಾರ್ರಿ? ಅಬ್ಬಬ್ಬಬ್ಬಬ್ಬ. ಯವ್ವ ಏನ್ ನಿಮ್ಮ ಹೆಸರ? ನಿರ್ಮಲಾ ರೀ. ನಿರ್ಮಲ್ ಅವ್ರೆ. ನೋಡಿ ನಿರ್ಮಲ್ ಅವ್ರೆ ಎಷ್ಟು ನಿರ್ಮಲವಾಗಿ ಮಾತಾಡ್ತಾವ್ರೆ. ಎಷ್ಟು ಕೊಡ್ತಾರೆ ಕೆಲ್ಸಕ್ಕಿದಾಗ? ನಾವು ಕೆಲಸ ಮಾಡ್ದಂಗ್ರಿ. ಅಂದ್ರೆ ಹೆಂಗ್ರಿ ಅದು? ನಾವು ತೆಗ್ದಂಗ್ರಿ. ಕೇಜ್ ಗಂಟ್ಲಿ ರೀ. ಕೇಜ್ ಗಂಟ್ಲಿ ಕೊಡ್ತೀವಿ. ಕೆಜಿ ಎಷ್ಟು ಕೊಡ್ತಾರೆ? 10 ರೂಪಾಯಿ ರೀ. ಕೆಜಿಗೆ 10 ರೂಪಾಯಿ. ಎಷ್ಟು ಕೆಜಿ ತೆಗಿತೀರಿ ಎಲ್ಲರೂ? 25 30 ತೆಗಿತೀವಿ ರೀ. 25 30 ಕೆಜಿ ತೆಗಿತೀರಿ? ನಿಮ್ಗೆ 250 300 ರೂಪಾಯಿ ಆಗ್ತದೆ. ಹ್ಞೂ ರೀ. ಎಷ್ಟು ಹೊತ್ತು ಆಗ್ತೈತ್ರಿ ಅಷ್ಟು ತೆಗಿಯಕ್ಕೆ? 4 ಗಂಟೆ 5 ಗಂಟೆ ಆಕತ್ರಿ. 4 ಅವರ್ 5 ಅವರ್. 4 ಅವರ್ 5 ಅವರ್ಗ 300 ರೂಪಾಯಿ ದುಡಿತಾರ್ರಿ. 4 ಅವರ್ 5 ಅವರ್ ಅಲ್ರಿ. ಬೆಳಗ್ಗೆ 7ಕ್ಕೆ ಬರ್ತಾವ್ರಿ ನಾವು. ಸಾಯಂಕಾಲ 4 ಗಂಟೆ 5 ಗಂಟೆ ಆಕತ್ರಿ. ಬೆಳಗ್ಗೆ 7ಕ್ಕೆ ಬಂದು ಸಾಯಂಕಾಲ 4 ಗಂಟೆ ಆದ್ರೆ 250 300 ರೂಪಾಯಿ. ಹ್ಞೂ ರೀ. ಯಾರ್ರಿ ಓನರ್ ಇಲ್ಲಿ? ತೋರಿಸ್ರಿ ನಂಗೆ ಯಾರ್ಯಾರ ಇಲ್ಲಿ? ಎಲ್ಲಾರ್ದು ಕುಂತಾರಲ್ಲ ಓನರ್ ರೀ. ಅಯ್ಯೋ ಏನ್ ನಿಮ್ಮ ಹೆಸರು? ಚೈತ್ರ ರೀ. ಏನ್ ಓದಕತ್ತೀರಿ? ಸ್ಕೂಲ್ ಬಿಟ್ಟೇನ್ರಿ. ಸ್ಕೂಲ್ ಬಿಟ್ಟಿರಿ? ಯಾಕ್ರಿ? ಮನೇಲಿ ಬೇಡ ಅಂದ್ರಿ. ಬೇಡ ಅಂದ್ ಯಾಕೆ ಬೇಡ ಅಂದ್ರಿ? ಮನೆ ಪ್ರಾಬ್ಲಮ್ ಐತ್ರಿ. ನೋಡ್ರಿ ಏನ್ ನಿಮ್ಮ ಪ್ರಾಬ್ಲಮ್ ಕಾಲೇಜೊಳಗೆ ಇವ್ರ ಮನೆದೇ ಪ್ರಾಬ್ಲಮ್ ಐತ್ರಿ. ಅಲ್ರಿ ಮನೇಲಿ ಪ್ರಾಬ್ಲಮ್ ಐತಿ ಅಂದ್ರೆ ಮೆಣಸಿಕಾಯಿ ತರಕ್ ಬಂದ್ರಿ ಯಾರಾದ್ರು? ಹೊಟ್ಟೆ ಪಾಡಿ ಬರ್ಬೇಕಲ್ರಿ. ಅಲ್ರಿ ಹೊಟ್ಟೆ ಪಾಡಿಗೆ ಓದ್ಬೇಕಲ್ರಿ. ನೀವು ಇನ್ನೊಬ್ರಿಗೆ ಬುದ್ಧಿ ಹೇಳ್ಬೇಕ್ರಿ. ಓದ್ಬೇಕಂತ ಎಷ್ಟು ಓದಿರಿ? SLC ಮುಗಿಸೇನಿ. ಫೇಲ್ ಆಗೈತ್ರಿ? ಇಲ್ರಿ. ಪಾಸ್ ಆಗೈತ್ರಿ? 77 ಆಗೈತ್ರಿ. 77 ಇದ್ದು ಸ್ಕೂಲ್ ಯಾಕೆ ಬಿಟ್ಟಿರಿ? ಎಷ್ಟು ನಿಮಗೆ ಏಜ್? ಎಷ್ಟು ವರ್ಷ ಆತ್ ಬಿಟ್ಟು? ಈ ವರ್ಷ ರೀ. ನೀವು ಓದ್ಬೇಕಪ್ಪ. ನಂಗೆ ಅವೆಲ್ಲ ಗೊತ್ತಿಲ್ಲ. ನೀವು ಓದ್ಬೇಕಷ್ಟೇ. ಓದ್ತಿ ಇಲ್ಲ? ಓದ್ತೇನ್ರಿ. ನಿಮ್ಮ ಹೆಸರು ಅಂದ್ರಿ? ಚೈತ್ರ. ಯಾಕ್ರಿ ಇವ್ರು ಓದ್ಬಿಟ್ಟಾರ? ಯಾರು ನಿಮ್ಮ ಕಡೆ? ನಿಮ್ಮ ಅಮ್ಮ ಎಲ್ಲ ಅದಾರ ಇಲ್ಲಿ? ಯಾರು? ಯಾಕ್ರಿ ಓದ್ಬಿಡ್ಸಿರಿ? ಬಡವ್ರು ಅದಾವ್ರಿ. ನಿಮ್ಮ ಮುಂದೆ ಹೊಸದು ಆಗ್ಬೇಕಲ್ರಿ. ಬಡವ್ರು ಅದಾವ್ರಿ. ನಾವು ಹೊಸದು ಆಗ್ಬೇಕಲ್ರಿ ನಮ್ಗೆ. ಅವ್ರು ಓದ್ಬೇಕ್ರಿ. ಅವ್ರು ಓದ್ತಾರ್ರಿ. 77% ಐತ್ರಿ SLC ಒಳಗ. ಐತ್ರಿ. ಮತ್ತು ನಮಗೆ ಹೊಸದಾಗ್ಲಿಕ್ಕ ಕೈ ಬಿಡ್ಸೇವ್ರಿ. ಓದಿಸ್ಬೇಕ್ರಿ. ಅದಕ್ಕೆ ಏನು ಸಹಾಯ ಬೇಕ್ರಿ ನಿಮಗೆ? ಸಹಾಯ ಏನು ಸಹಾಯ ಬೇಕ್ರಿ ನಿಮಗೆ? ನಿಮ್ಮನ್ನ ಕೇಳಿ ಪ್ರಯೋಜನ ಇಲ್ಲ ಇರ್ರಿ.
ಹಾಂ ಏನು ಸಹಾಯ ಬೇಕ್ರಿ ನಿಮಗೆ? ಮನೇಲಿ ಹಚ್ಚಲ್ ಬಿಡ್ರಿ ಎಲ್ಲ ಪ್ರಾಬ್ಲಮ್. ಯಾಕೆ ಮನೇಲಿ ಹಚ್ಚಲ್ಲ? ದುಡ್ಡಿನ ಪ್ರಾಬ್ಲಮ್. ನಾವು ಸರ್ಕಾರದಿಂದ ಸೌಲಭ್ಯ ಕೊಡಿಸ್ತೀವಿ, ನೀವು ಓದಿಸ್ತೀರಿ? ಕೊಡಸ್ರಿ ಅವ್ರು ನಿಮ್ದು ನಾವು ಕಾಕೊಳ್ದಾರ್ರಿ. ಕಾಕೊಳ್ದವ್ರ? ಸರಿ ಆಯಿತು, ನಿಮ್ಮ ನೋಟ್ ಮಾಡ್ಕೋತೀನಿ. ಚೈತ್ರ ಅಲ್ರಿ ನಿಮ್ಮ ಹೆಸರು? ಹಾಂ, ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ ತೊಗೋತೀವಿ ರೀ. ನೀವು ಓದಬೇಕಷ್ಟೇ. ನಾನು ನೆಕ್ಸ್ಟ್ ಹಾವೇರಿಗೆ ಬಂದಾಗ ನೀವು ಸೆಕೆಂಡ್ PUC ಒಳಗೆ ಎಷ್ಟು % ತೆಗಿತಿ? 99 ತೆಗಿತೀನಿ. 100 ಅನ್ಕೋ, ಆಗ ಅಟ್ಲೀಸ್ಟ್ 80-90 ತೆಗಿತಿ. ಹಾಂ ಆಯ್ತಾ? ಗ್ಯಾರಂಟಿ? ಹಾಂ ರೀ. ಗ್ಯಾರಂಟಿ? ಎಸ್. ಓಕೆ, ಇದು ಬ್ಯಾಡಗಿಗೆ ಬಂದ್ವಿ ರೀ ನಾವು. ಬ್ಯಾಡಗಿಗೆ ಬಂದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಐತ್ರಿ. ಹಂಗೆ ಈ ಊರ್ನಾಗ ಗುಂಡಿ ಐತ್ರಿ. ಈಗ ಜನ ಮಾತಾಡೋದು ಕೇಳಿ ಜನಪ್ರತಿನಿಧಿಗಳು ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೋಬೇಕ್ರಿ. ಅಂಥ ಪರಿಸ್ಥಿತಿ ಬಂದೈತ್ರಿ. ನೀವು ಕೆಲಸ ಮಾಡ್ರಿ, ಬರ್ರಿ, ಮನೇಲಿ ಮಂಕೋಬೇಡ್ರಿ. ಜನ ಹೇಳ್ದಂಗೆ ಬಂದು ಈ ರೋಡಲ್ಲಿ ಓಡಾಡ್ರಿ, ಜನರ ಪರಿಸ್ಥಿತಿ ಕೇಳ್ರಿ, ಮನೆಗೆ ಹೋಗ್ರಿ. ಓಟ್ ಇದ್ದಾಗ ಅಷ್ಟೇ ಅಲ್ರಿ, ಅಮ್ಮ ತಾಯಿ ಕಾಲಿ ಬೀಳ್ತೀನಿ ಓಟ್ ಹಾಕ್ರಿ ಅಂತ ಬೇಡಬೇಡ್ರಿ. ನೀವು ಭಿಕ್ಷೆ ಬೇಡ ಪರಿಸ್ಥಿತಿನೇ ಬರಲ್ರಿ. ಈಗ ಬಂದ್ರೆ ನೀವು ಇಂಥ ಟೈಮಲ್ಲಿ ಬಂದು ಜನರ ಪರಿಸ್ಥಿತಿ ಕೇಳ್ರಿ. ಎಲೆಕ್ಷನ್ ಟೈಮಲ್ಲಿ ಭಿಕ್ಷೆ ಬೇಡ ಪರಿಸ್ಥಿತಿನೇ ಬರೋಲ್ರಿ. ಇದು ಬ್ಯಾಡಗಿ ಒಳಗಿನ ಸಮಸ್ಯೆ ಭಾಳ ಖರಾಬ್ ಐತ್ರಿ. ದಯವಿಟ್ಟು ನೀವು ಜನಪ್ರತಿನಿಧಿಗಳು ಬರಬೇಕ್ರಿ, ಜನರ ಸಂಕಷ್ಟ ಕೇಳಬೇಕ್ರಿ. ಅಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ ಬಿಡೋದಿಲ್ಲ. ಹಳ್ಳಿ ಮನೆಗೂ ಹೋಗಿ ಜನರ ಸಂಕಷ್ಟ ಕೇಳ್ತೀವ್ರಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ